ಮಕ್ಕಳಾಗಬೇಕು ಅಂದ್ರೆ ಮದುವೆ ಆಗಲೇಬೇಕು ಅಂತ ಇಲ್ಲ. ಈ ರೀತಿಯ ಹೇಳಿಕೆಯನ್ನ ನೀಡಿ ನಿತ್ಯ ಮೆನನ್ ಅಚ್ಚರಿಯನ್ನ ಮೂಡಿಸಿದ್ದಾರೆ. ನಿಮಗೆ ಮಕ್ಕಳು ಬೇಕು ಅಂದ್ರೆ ಮದುವೆ ಮಾಡಿಕೊಳ್ಬೇಕು ಅಂತೇನೂ ಇಲ್ಲ. ಮದುವೆಗೆ ಸಂಬಂಧ ಇಲ್ಲದೆಯೇ ನಿಮಗೆ ಮಗು ಬೇಕು ಎಂದರೆ ಮಾಡಿಕೊಳ್ಳಬಹುದು ಎಂದಿದ್ದಾರೆ. ಹಲವು ವೈಜ್ಞಾನಿಕ ವಿಧಾನಗಳು ಈಗ ಲಭ್ಯವಾಗಿದ್ದಾವೆ. ಈಗಾಗಲೇ ಹಲವರು ಇದೇ ರೀತಿ ಮಕ್ಕಳನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. IVF ಬಗ್ಗೆ ಕಳೆದ ವರ್ಷ ಸಿನಿಮಾ ಒಂದು ಬಿಡುಗಡೆ ಆಗಿತ್ತು. ಕಾದಲಿಕ್ಕ ನೆರಮಿಲ್ಲ ಎನ್ನುವ ತಮಿಳು ಸಿನಿಮಾದಲ್ಲಿ ನಿತ್ಯ ಮೆನನ್ ನಾಯಕಿಯಾಗಿ ನಟಿಸಿದ್ರು. ಈ ಸಿನಿಮಾ ಬಿಡುಗಡೆ ಸಮಯದಲ್ಲಿ ಖಾಸಗಿ ಚಾನೆಲ್ಗೆ ಸಂದರ್ಶನ ಕೊಟ್ಟಿದ್ರು. ಅದರ ತುಣುಕು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸಂದರ್ಶಕರು ರ್ಯಾಪಿಡ್ ಫೈರ್ ಪ್ರಶ್ನೆಗಳನ್ನ ಕೇಳಿದ್ರು. ಇದಕ್ಕೆ ಉತ್ತರಿಸಿದ್ದ ನಿತ್ಯ ಮೆನನ್ ಅವರು ಮದುವೆಗಿಂತ ಮುಂಚೆ ಗರ್ಭಿಣಿ ಆಗೋದು ಸರಿನಾ ತಪ್ಪಾ ಅಂತ ಪ್ರಶ್ನೆಗೆ ಉತ್ತರಿಸಿದ್ದು, ಮದುವೆಗೂ ಮುಂಚೆ ನಂತರ ಎನ್ನುವುದಕ್ಕಿಂತ ಮದುವೆ ಇಲ್ಲದೆಯೇ ಗರ್ಭಿಣಿ ಆಗೋದ್ರಲ್ಲಿ ತಪ್ಪೇನಿಲ್ಲ. ಮದುವೆಯೇ ಆಗದೆ ಗರ್ಭಿಣಿ ಆಗೋದು ಪರವಾಗಿಲ್ಲ. ನಿಮಗೆ ಮಕ್ಕಳು ಬೇಕು, ಮದುವೆ ಬೇಡ ಎಂದಾದ್ರೆ ಅದರಲ್ಲಿ ತಪ್ಪೇನಿದೆ. ಈಗ ಮಕ್ಕಳು ಮಾಡಿಕೊಳ್ಳಲು ಸಾಕಷ್ಟು ಅವಕಾಶಗಳಿವೆ. ಸಾಕಷ್ಟು ಜನ ಅದನ್ನ ಅನುಸರಿಸ್ತಾ ಇದ್ದಾರೆ ಅಂತ ನಿತ್ಯ ಮೆನನ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಮದುವೆ ರಿಲೇಶನ್ಶಿಪ್ ಅಥವಾ ಮಕ್ಕಳು ಇಲ್ಲದ ರಿಲೇಶನ್ಶಿಪ್ ಯಾವುದು ನಿಮಗೆ ಸೂಕ್ತ ಎನ್ನುವ ಪ್ರಶ್ನೆಗೆ ಮದುವೆ ರಿಲೇಶನ್ಶಿಪ್ ಮತ್ತು ಮಕ್ಕಳು ಇಲ್ಲದ ಜೀವನ ನನ್ನ ಆಯ್ಕೆ ಅಂತಲೂ ನಟಿ ನಿತ್ಯ ಮೆನನ್ ಅವರು ಉತ್ತರಿಸಿದ್ದಾರೆ. ಈ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಇದೇ ವೇಳೆ ತಮ್ಮ ಬ್ಯಾಚುಲರ್ ಲೈಫ್ ಅನ್ನ ಬಹಳ ಸಂತೋಷದಿಂದ ಕಳಿತಿರೋದಾಗಿ ಹೇಳಿರುವಂತಹ ನಿತ್ಯ ಮೆನನ್ ತಮ್ಮನ್ನ ಯಾರು ನಿಯಂತ್ರಣ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಮಗೆ ಸ್ವಾತಂತ್ರ್ಯ ಬಹಳ ಮುಖ್ಯ. ಮದುವೆ ಜೀವನದ ಒಂದು ಭಾಗ ಅಷ್ಟೇ, ಆದ್ರೆ ಇದು ಜೀವನವಲ್ಲ. ನಿಜವಾದ ಪ್ರೀತಿ ಸಿಕ್ಕರೆ ಖಂಡಿತ ಮದುವೆ ಆಗ್ತೀನಿ, ಆದ್ರೆ ಮದುವೆ ಆಗಿಲ್ಲ ಎಂದರೆ ಜೀವನ ಏನು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಉಳಿದಂತೆ ಕಳೆದ ಕೆಲವು ವರ್ಷಗಳ ಹಿಂದೆ ಮದುವೆ ಮಾಡಿಕೊಳ್ಳುವಂತೆ ಅಜ್ಜಿ ಒತ್ತಡವನ್ನ ಹಾಕ್ತಾ ಇದ್ರು. ಆದ್ರೆ ಈಗ ಅವರು ಕೂಡ ನನ್ನನ್ನು ಅರ್ಥ ಮಾಡಿಕೊಂಡಿದ್ದು ಯಾರೂ ಒತ್ತಡ ಹಾಕೋದಿಲ್ಲ. ನಾನು ವೈಯಕ್ತಿಕ ಜೀವನದಲ್ಲಿ ಯಾರ ಮಾತನ್ನ ಕೇಳೋದಿಲ್ಲ. ಮದುವೆ ಆಗಿಲ್ಲ ಎಂದರೆ ಜೀವನ ಅಪೂರ್ಣ ಅಲ್ಲ. ನನಗೆ ಕೆಲವು ಸಿದ್ಧಾಂತಗಳು ಇವೆ ಅಂತ ನಿತ್ಯ ಮೆನನ್ ವಿವರಿಸಿದ್ದಾರೆ. ಬೆಂಗಳೂರಿನಲ್ಲಿ ಜನಿಸಿದ್ದ ನಿತ್ಯ ಮೆನನ್ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಹಲವು ಸಿನಿ ರಂಗದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ವಿಶೇಷ ಅಂದ್ರೆ ತಮ್ಮ 8ನೇ ವಯಸ್ಸಿಗೆ ನಿತ್ಯ ಮೆನನ್ ಇಂಗ್ಲಿಷ್ನ ಹನುಮಾನ್ ಎಂಬ ಸಿನಿಮಾದ ಮೂಲಕ ಬಾಲನಟಿಯಾಗಿ ಕಾಣಿಸಿಕೊಂಡಿದ್ರು. ಕನ್ನಡದಲ್ಲಿ 7 o'clock ಸಿನಿಮಾ ಮೂಲಕ ಪದಾರ್ಪಣೆ ಮಾಡಿ ಆನಂತರ ಮೈನಾ, ಕೋಟಿಗೊಬ್ಬಟ್ಟು ಸಿನಿಮಾದಲ್ಲಿ ನಟಿಸಿ ಭಾರಿ ಪ್ರಶಂಸೆಯನ್ನ ಕೂಡ ಪಡೆದುಕೊಂಡಿದ್ರು. ಸಿನಿಮಾ ಮಾತ್ರವಲ್ಲದೆ ಹಿನ್ನೆಲೆ ಗಾಯಕಿಯಾಗಿಯೂ ಹಲವು ಹಾಡುಗಳಿಗೆ ಧ್ವನಿಯನ್ನ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಲವರು ನಿತ್ಯ ಮೆನನ್ ಅವರ ಅಭಿಪ್ರಾಯಕ್ಕೆ ಬೆಂಬಲ ನೀಡಿ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಮಾತ್ರ ಮದುವೆ ಎಂಬ ವ್ಯವಸ್ಥೆಯ ಬಗ್ಗೆ ಅವರು ಆಡಿದ ಕಮೆಂಟ್ಗಳನ್ನು ಕಂಡು ಶಾಕ್ಗೆ ಒಳಗಾಗಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ.